ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಡೆಯಿಂದ ನೆಕ್ಸ್ಟ್ ಟಾರ್ಗೆಟ್ ಫಿಕ್ಸ್ ಆಗಿದೆ. ಅದು ಡ್ರಗ್ಸ್ ಮುಕ್ತ ಭಾರತ. ಈ ಸಂಬಂಧ ಹಲವು ಮಹತ್ವದ ಮೀಟಿಂಗ್ಗಳು ಇತ್ತೀಚೆಗೆ ನಡೆದಿದ್ದು, ಯಾವ ರೀತಿಯಲ್ಲಿ ಈ ಕೆಲಸವನ್ನ ಆರಂಭಿಸಬೇಕು, ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು, ಈ ಆಪರೇಷನ್ ಹೇಗಿರಲಿದೆ ಅನ್ನೋದೆಲ್ಲ ಚರ್ಚೆ ಮಾಡಲಾಗಿದೆ. ಇದರ ಒಂದಷ್ಟು ಮಾಹಿತಿಗಳು ಹೊರಬಂದಿವೆ. ದೇಶವನ್ನ ಇಂಥ ಟೈಮ್ನಲ್ಲೇ ನಕ್ಸಲ್ ಮುಕ್ತ ಮಾಡ್ತೀವಿ ಅಂತ ಅಮಿತ್ ಶಾ ಹೇಳಿ ಪಣ ತೊಟ್ಟಿದ್ರು, ಅದರಲ್ಲಿ ಯಶಸ್ವಿ ಕೂಡ ಆದ್ರು. ಅದೇ ರೀತಿ ಡ್ರಗ್ಸ್ನಲ್ಲೂ ಕೂಡ ಯಶಸ್ವಿ ಆಗ್ತಾರಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಆದರೆ ಇದು ನಕ್ಸಲ್ ನಿರ್ಮೂಲನೆ ರೀತಿ ಸುಲಭದ ಕೆಲಸ ಅಲ್ಲ. ಇದರ ಆಳ ಅಗಲ ಹೇಗಿದೆ, ಇದು ಯಾರನ್ನೆಲ್ಲ ಸೇರ್ತಾ ಇದೆ, ಭಾರತವನ್ನ ಇದು ಹೇಗೆ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದೆ, ಹಾಗೂ ನಿಮ್ಮ ಮನೆಯೊಳಗೂ ಈ ಮಾದಕ ನೆರಳು ಇದೆಯಾ, ಈ ರೀತಿಯ ಹಲವು ವಿಚಾರಗಳು ಮುಂದೆಲೆಗೆ ಬರುತ್ತೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಳೆದ ಒಂದು ತಿಂಗಳಲ್ಲಿ ಕೇಂದ್ರ ಸರ್ಕಾರ ಅಥವಾ ಅಮಿತ್ ಶಾ ಅಂತ ಕೇಳಿದ್ರೆ ಆಪರೇಷನ್ 2/3 ಮೆಜಾರಿಟಿ, ವಿಪಕ್ಷಗಳು ಪೀಸ್ ಇಂಥದ್ದನ್ನೇ ನೋಡ್ತಾ ಇದ್ರಿ. ಆದರೆ ಈ ಗ್ಯಾಪ್ನಲ್ಲಿ ನಾವು ದೇಶದ ಅಭಿವೃದ್ಧಿ ಹಾಗೂ ರಕ್ಷಣೆ ವಿಚಾರವನ್ನ ಮರೆತಿಲ್ಲ ಅನ್ನೋದನ್ನ ನೆನಪಿಸೋ ಕೆಲಸಗಳಾಗ್ತಾ ಇದೆ. ಈಗ ಅಮಿತ್ ಶಾ ಟಾರ್ಗೆಟ್ ಮಾಡ್ತಾ ಇರೋದು ಡ್ರಗ್ಸ್ ಮುಕ್ತ ಭಾರತವನ್ನ. ಅದಕ್ಕಾಗಿ ಒಂದು ಟೈಮ್ ಲೈನ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಈ ಆಪರೇಷನ್ ರೂಪುರೇಷೆ ನೋಡಿದ್ರೆ ಇದು 2047ರ ವಿಕಸಿತ ಭಾರತದ ಒಂದು ಭಾಗ ಅನ್ನೋದು ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆದರೆ ಈ ಡ್ರಗ್ಸ್ ಅನ್ನೋ ವಿಷಯ ಬಂದಾಗ ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಯಾಕಂದ್ರೆ ಇದರಲ್ಲಿ ದೊಡ್ಡವರು ಎನಿಸ್ಕೊಳ್ಳೋ ಅನಿಷ್ಟ ಜನ್ಮಗಳ ಕೈವಾಡ ಇದ್ದೇ ಇರುತ್ತೆ. ಆದರೆ ಈಗ ಅದಕ್ಕೆ ರೂಪುರೇಷೆ ಹೇಗಿದೆ ಅನ್ನೋದು ರಿವೀಲ್ ಆಗ್ತಾ ಇದೆ. ಇತ್ತೀಚೆಗಷ್ಟೇ ಅಮಿತ್ ಶಾ ಉಪಸ್ಥಿತಿಯಲ್ಲಿ ನಾರ್ಕೋ ಕೋಆಪರೇಷನ್ 10ನೇ ಅಪೆಕ್ಸ್ ಲೆವೆಲ್ ಮೀಟಿಂಗ್ ನಡೆದಿದೆ. ಇದರಲ್ಲಿ ಸುಮಾರು 44 ಸಚಿವಾಲಯದಿಂದ ಆಯ್ದ ಅಧಿಕಾರಿಗಳನ್ನ ಕರೆಸಲಾಗಿತ್ತು. ವಿವಿಧ ರಾಜ್ಯಗಳ 108 ಪ್ರತಿನಿಧಿಗಳನ್ನ ಕರೆಸಿಕೊಂಡು ಮೀಟಿಂಗ್ ನಡೆಸಲಾಗಿತ್ತು. ಇಲ್ಲಿ ಡಿಸ್ಕಸ್ ಆಗಿದ್ದ ವಿಚಾರ ನಾವಾಗಲೇ ಹೇಳಿದ ಹಾಗೆ ಡ್ರಗ್ಸ್ ಮುಕ್ತ ಭಾರತವನ್ನ ಮಾಡೋ ಕುರಿತು. 2026ರಿಂದ 2029ರ ನಡುವೆ ಈ ಮೆಗಾ ಆಪರೇಷನ್ ಅನ್ನು ನಡೆಸಿ 2029 ಕಳೆಯೋದರ ಹೊತ್ತಿಗೆ ಭಾರತ ಡ್ರಗ್ಸ್ ಮುಕ್ತ ಆಗಿರಬೇಕು ಅನ್ನೋದು ಈ ಮೀಟಿಂಗ್ನ ಪ್ರಮುಖ ಉದ್ದೇಶವಾಗಿತ್ತು. ಅದಕ್ಕಾಗಿ ರಾಜ್ಯಗಳ ಸಹಕಾರ ಹೇಗಿರಬೇಕು, ಡ್ರಗ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಹೇಗೆ ಕಾರ್ಯವನ್ನು ನಿರ್ವಹಿಸಬೇಕು, ಇದೆಲ್ಲವನ್ನ ಚರ್ಚಿಸಲಾಗಿದೆ. ಮಾದಕ ವಸ್ತುಗಳನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿರೋ ಮೋದಿ ಸರ್ಕಾರ ಝೀರೋ ಟಾಲರೆನ್ಸ್ ಪಾಲಿಸಿ, ಅಂದ್ರೆ ಡ್ರಗ್ಸ್ ಕೇಸ್ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ವೇ ಇಲ್ಲ ಅನ್ನೋ ರೀತಿ ಮುನ್ನುಗ್ಗೋದಕ್ಕೆ ರೆಡಿಯಾಗಿದೆ. ಇಲ್ಲಿ 3 ಸೂತ್ರಗಳನ್ನ ಅನುಸರಿಸೋದಕ್ಕೆ ಪ್ಲಾನ್ ನಡೆದಿದೆ. ಅದು ಡಿಮ್ಯಾಂಡ್ ರಿಡಕ್ಷನ್, ಸಪ್ಲೈ ರಿಡಕ್ಷನ್ ಹಾಗೂ ಹಾರ್ಮ್ ರಿಡಕ್ಷನ್. ಮೊದಲಿಗೆ ಡ್ರಗ್ಸ್ಗೆ ಬರ್ತಾ ಇರೋ ಡಿಮ್ಯಾಂಡ್ ಅನ್ನ ಕುಗ್ಗಿಸಬೇಕು. ಡಿಮ್ಯಾಂಡ್ ಕಡಿಮೆ ಆಯಿತು ಅಂದರೆ ಆಟೋಮೆಟಿಕ್ ಆಗಿ ಅದು ಸಪ್ಲೈ ಚೈನ್ ಮೇಲೆ ಎಫೆಕ್ಟ್ ಕೊಡುತ್ತೆ. ಆದಾಗ್ಯೂ ಸಪ್ಲೈ ಚೈನ್ ಮೇಲೆ ನಿಗಾ ಇಟ್ಟು ಕುಗ್ಗಿಸೋ ಕೆಲಸವನ್ನ ಮಾಡಬೇಕು. ಆಮೇಲೆ ಈ ಡ್ರಗ್ಸ್ ಸೇವನೆಯಿಂದ ಆಗ್ತಾ ಇರೋ ಅವಾಂತರಗಳ ಪ್ರಮಾಣವನ್ನ ತಗ್ಗಿಸಬೇಕು. ಮೊದಲನೆಯ 2 ಸೂತ್ರಗಳು ಯಶಸ್ವಿ ಆದರೆ ಈ ಅನಾಹುತಗಳು ಆಟೋಮೆಟಿಕ್ ಆಗಿ ತಗ್ಗುತ್ತವೆ. ಈ ರೀತಿ ಪ್ಲಾನ್ ಮಾಡಿಕೊಂಡು ಕಾರ್ಯನಿರ್ವಹಿಸೋದಕ್ಕೆ ರೆಡಿಯಾಗಿದ್ದಾರೆ. ಇದರ ಜೊತೆಗೆ ವ್ಯಸನಿಗಳಿಗೆ ರಿಹ್ಯಾಬಿಲಿಯೇಷನ್ ಸೆಂಟರ್ಗಳು, ಆಪರೇಷನ್ ವೇಳೆ ಎಲ್ಲ ಏಜೆನ್ಸಿಗಳ ನಡುವೆ ಕೋಆಪರೇಷನ್ ಹಾಗೂ ಡ್ರಗ್ಸ್ ಬಗ್ಗೆ ಜನಜಾಗೃತಿಯನ್ನು ಹೆಚ್ಚಿಸೋ ಕೆಲಸಗಳು, ಇದೆಲ್ಲವನ್ನೂ ಮಾಡೋದಕ್ಕೆ ತಯಾರಿ ನಡೆಸಲಾಗ್ತಾ ಇದೆ. ಇನ್ನು ಈ ಆಪರೇಷನ್ ಅಥವಾ ಕ್ಯಾಂಪೇನ್ ಮೂಲಕ 6,000 ಕೋಟಿ ರೂಪಾಯಿ ಮೌಲ್ಯದ ಸುಮಾರು 2,09,500 ಕೆಜಿ ಡ್ರಗ್ಸ್ ಅನ್ನ ನಾಶ ಮಾಡೋ ಗುರಿಯನ್ನ ಇರಿಸಿಕೊಂಡಿದ್ದಾರೆ. ಈಗ ಈ ಡ್ರಗ್ಸ್ ಎಲ್ಲಿಂದ ವ್ಯಾಪಕವಾಗಿ ಬರ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ 90 ಭಾಗ ವಿದೇಶಗಳಿಂದ ಅನ್ನೋದು ಈಸಿಯಾಗಿ ಹೇಳ್ಬೋದು. ಡ್ರಗ್ಸ್ ಸೀಸ್ ಆಗಿದೆ ಅನ್ನೋ ನ್ಯೂಸ್ ಬಂದಾಗ್ಲೆಲ್ಲ ಗುಜರಾತ್ ಅಥವಾ ಇತರೆ ಬಂದರುಗಳಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಅನ್ನೋ ನ್ಯೂಸ್ ಓದ್ತಾ ಇರ್ತೀರ. ಅದರಿಂದ ಬಂದರುಗಳ ಮೇಲೆ ಹದ್ದಿನ ಕಣ್ಣನ್ನ ಇರಿಸೋ ಕೆಲಸ ಆಗುತ್ತೆ. ವಿದೇಶಿ ಪ್ರಜೆಗಳ ಮೇಲೆ ನಿಗಾ ಇರಿಸಲಾಗುತ್ತೆ. ಅಲ್ಲದೆ ಈ ರೀತಿ ಭಾರತದ ಒಳಗೆ ಡ್ರಗ್ಸ್ ಎಂಟ್ರಿ ಆಗ್ತಾ ಇದ್ದ ಹಾಗೆ ಅದು ಜನಸಾಮಾನ್ಯರು ಅಥವಾ ಶ್ರೀಮಂತ ಅನಿಷ್ಟ ಜಂತುಗಳಿಗೆ ತಲುಪಿಸೋ ಡಾರ್ಕ್ ವೆಬ್ಸೈಟ್ಗಳ ಮೇಲೆ ನಿಗಾ ಇರಿಸಲಾಗುತ್ತೆ. ಈ ರೀತಿ ಯಾವ ನೆಟ್ವರ್ಕ್ ಮೂಲಕ ಇದು ವ್ಯಾಪಕವಾಗಿ ಹರಡ್ತಾ ಇದೆ ಅನ್ನೋದನ್ನ ನೋಡಿ ಕ್ರಮಗಳನ್ನ ಕೈಗೊಂಡು ಈ ಚೈನ್ ಸಿಸ್ಟಮ್ ಅನ್ನ ಬ್ರೇಕ್ ಮಾಡ್ತಾ ಬರೋ ಕೆಲಸಗಳು ಆಗಬೇಕಿದೆ ಅಥವಾ ಆಗುವ ಸಾಧ್ಯತೆ ಇದೆ. ಈ ಕೆಲಸಕ್ಕೆ ಅಡ್ಡಿ ಬರೋ ಸವಾಲುಗಳು ಯಾವ ರೀತಿ ಇರ್ಬೋದು ಅಂದ್ರೆ, ಮೊದಲನೆಯದಾಗಿ ಈ ಡ್ರಗ್ಸ್ ಮಾಫಿಯಾ ಹಿಂದೆ ರಾಜಕೀಯ ನಾಯಕರ ಕೈವಾಡ ಇದ್ದೇ ಇರುತ್ತೆ. ಇದರಲ್ಲಿ ಪಕ್ಷ ಭೇದ ಇಲ್ಲದೆ ನಮಗೆ ದುಡ್ಡು ಸಿಕ್ಕರೆ ಸಾಕು, ಯಾರ ಮನೆ ಮಕ್ಕಳು ಹಾಳಾದ್ರೆ ನಮಗೇನಂತೆ, ನನ್ನ ಅಕೌಂಟು ನನ್ನ ಮಕ್ಕಳ ಅಕೌಂಟು, ಮುಂದಿನ 10 ಜನರೇಷನ್ಗೆ ಆಗುವಷ್ಟು ದುಡ್ಡು ಇದ್ರೆ ಸಾಕು ಅನ್ನೋ ಅನೈತಿಕ ಮನಸ್ಥಿತಿಯ ಗಣ್ಯರಿರೋ ಸಾಧ್ಯತೆ ಇದೆ. ಅವರನ್ನ ಮೊದಲು ಪತ್ತೆ ಮಾಡಿ ಅವರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳಿ ಸಹಕಾರಕ್ಕೆ ಒಪ್ಪಿಸಬೇಕು. ಭಾರತದಂಥ ದೇಶದಲ್ಲಿ ಇದು ಸಾಧ್ಯನಾ ಅಂತ ಕೇಳಿದ್ರೆ ಹೌದು ಅನ್ನೋ ದಿನಗಳು ಇನ್ನೂ ಬಾರದೇ ಇರೋದ್ರಿಂದ ಏನಾಗುತ್ತೋ ಗೊತ್ತಿಲ್ಲ ಅನ್ನೋದನ್ನ ಸದ್ಯಕ್ಕೆ ಹೇಳಬಹುದು. ಪಕ್ಷ ಭೇದ ಮರೆತು ಎಲ್ಲಾ ರಾಜಕೀಯ ನಾಯಕರು ಸಪೋರ್ಟ್ ಕೊಟ್ರೆ ಇದು ಸಾಧ್ಯ. ಇಲ್ಲ ಅಂದ್ರೆ ಯಾರೋ ಒಬ್ಬ ಸಿಕ್ಕಿ ಬೀಳ್ತಾ ಇದ್ದ ಹಾಗೆ ಸೀಕ್ರೆಟ್ ನಂಬರಿಂದ ಕಾಲ್ ಮಾಡಿ, ಅವನು ನನ್ನ ತಂಗಿಯ ಗಂಡನ 3ನೇ ಮಗನ 2ನೇ ಹೆಂಡತಿ ಮಗಳ ಬಾಯ್ ಫ್ರೆಂಡ್ ಅಂತೆ, ಅವನಿಗೇನು ಮಾಡಬೇಡಿ ಬಿಟ್ಬಿಡಿ ಅನ್ನೋ ರೀತಿಯ ಕೀಚಕ ಬುದ್ಧಿ ಇದ್ರೆ ಈ ಮಿಷನ್ ಸಕ್ಸಸ್ಫುಲ್ ಆಗೋದಿಲ್ಲ. ಇನ್ನು ಡ್ರಗ್ಸ್ ಕಂಟ್ರೋಲ್ ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆಗೆ ನಿಮ್ಮಲ್ಲೂ ಖಂಡಿತ ಒಂದಲ್ಲ ಒಂದು ರೀತಿಯ ಉತ್ತರ ಇದ್ದೇ ಇರುತ್ತೆ. ನಮ್ಮ ಕಡೆಯಿಂದ ಹೇಳೋದಾದ್ರೆ
ಈಗಿನ ಜನರೇಷನ್ನ ಟಾಕ್ಸಿಕ್ ಮನಸ್ಥಿತಿ ಹಿಂದೆ ಈ ನಶೆಯ ನೆರಳಿದೆ ಅನ್ನೋದನ್ನ ತಳ್ಳಿ ಹಾಕೋದಕ್ಕೆ ಆಗ್ತಾ ಇಲ್ಲ. ಇತ್ತೀಚೆಗೆ ಮೊಬೈಲ್ ಅಥವಾ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಒಬ್ಬ ಹುಡುಗಿ ಫುಲ್ ನಶೆಯಲ್ಲಿ ಬಟ್ಟೆ ಇಲ್ಲದೆ ಬೀದಿ ಇಲ್ಲದೆ ಓಡಾಡ್ತಾ ಇರೋದು, ಇನ್ನೊಬ್ಳು ಮದುವೆ ಇಷ್ಟ ಇಲ್ಲ ಅಂದ್ರೆ ನೋ ಅನ್ನೋದನ್ನ ಬಿಟ್ಟು ಪ್ಲಾನ್ ಮಾಡಿ ಒಬ್ಬನನ್ನ ಕೊಂದು ಜೈಲಿಗೆ ಹೋಗಿರೋದು, ಮತ್ತೊಬ್ಳು ಯಾರೋ ಮರ್ಯಾದಸ್ಥೆ ಅಪ್ಪ ಅಮ್ಮ ಲಿವ್ ಇನ್ ಟುಗೆದರ್ ನಲ್ಲಿ ಇರೋದಕ್ಕೆ ಒಪ್ತಾ ಇಲ್ಲ ಅಂತ ಮನೆಯವರನ್ನೇ ಕೊಂದು ವೀರನಾರಿ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಇನ್ನೊಂದ್ ಕಡೆ ಯುವಕರಿಂದ ದೇಶ ಸರಿ ಮಾಡಬೇಕು ಅಂತ ಸಂಘ ಕಟ್ಕೊಂಡು ಕೆಲವರು ಹೋರಾಟಕ್ಕೆ ಇಳಿದಿದ್ದಾರೆ. ಅದರಲ್ಲಿ ಹುಡುಗರು ಲಂಗ ಹಾಕಿದ್ದಾರೆ, ಹುಡುಗಿಯರು ಲುಂಗಿ ಹಾಕಿದ್ದಾರೆ. ಈ ರೀತಿ ಲಿಂಗ ಭೇದವಿಲ್ಲದೆ ಸಂಘ ಕಟ್ಕೊಂಡವರಿಗೆ ಚಪ್ಪಲಿ ಪೊರಕೆ ಹಿಡ್ಕೊಳ್ಳಿ ಅಂತ ಜನರು ಹೇಳೋ ಮಟ್ಟಕ್ಕೆ ಏನೇನೋ ದೇಶದಲ್ಲಿ ನಡೀತಾ ಇದೆ. ಇವರಿಗೆಲ್ಲ ಸ್ವಂತ ಬುದ್ಧಿ ಇಲ್ವಾ? ಯಾಕೆ ಇವರು ಹೀಗೆ ಅಂತ ಯೋಚಿಸ್ತಾ ಹೋದ್ರೆ ಇವರಿಗೆ ಬೇಕಾದ ವಸ್ತುಗಳು ಅವರ ಕಡೆಯಿಂದ ಬರ್ತಾ ಇದೆ. ಅವರು ಇವರಿಗೆ ಇದನ್ನ ಕೊಡಬೇಕು ಅಂದ್ರೆ ಇವರು ಅವರಿಗೆ ಸರಿಯಾಗಿ ನಡೆದುಕೊಳ್ಬೇಕು. ಈ ರೀತಿ ಅವರು ಎಲ್ರಿಗೂ ಮಾದಕವನ್ನ ತಲುಪಿಸ್ತಾ ಹೋದ್ರೆ ಇಲ್ಲಿರುವ ಯುವಕರೆಲ್ಲ ಹಾಳಾಗಿ ಅವರಿಗೆ ಜೈ ಎಂದು ಸಿಕ್ಕಲ್ಲಿ ಮಾದಕ ತಿಂದು ಹೆತ್ತವರಿಗೂ ಮಾರಕವಾಗಿ ಭಾರತದ ಭವಿಷ್ಯವೇ ಹಾಳಾಗುತ್ತೆ. ಅಷ್ಟೇ ಅಲ್ಲ, ಈ ಫಾರಿನ್ ಕಲ್ಚರ್ನಿಂದ ರಾಜಕೀಯವಾಗಿ ಬಿಜೆಪಿಗೂ ಕೂಡ ಮಾರಕ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡೇ ಅಖಾಡಕ್ಕೆ ಇಳಿತಾ ಇದ್ದಾರೆ. ಏನು ಈ ದೊಡ್ಡ ಮಿಷನ್ ಸಕ್ಸಸ್ ಆಗಬೇಕು ಅಂದ್ರೆ ಕೇವಲ ಸರ್ಕಾರದಿಂದ ಮಾತ್ರ ಸಾಧ್ಯ ಇಲ್ಲ, ಪ್ರತಿ ಮನೆಯಲ್ಲೂ ಕೂಡ ಎಚ್ಚರಗೊಳ್ಳಬೇಕು. ಇವತ್ತು ನಮ್ಮ ದೇಶದಲ್ಲಿ IT ಕಲ್ಚರ್ ಇನ್ನೊಂದು ಮತ್ತೊಂದು ಕಲ್ಚರ್ಗಳೆಲ್ಲ ಸೇರಿ ಇಲ್ಲಿರುವ ಕಲ್ಚರ್ ಕಲಬೆರಕೆ ಆಗ್ಬಿಟ್ಟಿದೆ. ದುಡಿಯೋದು ತಪ್ಪಲ್ಲ, ನಮ್ಮ ಕನಸಿನ ಉದ್ಯೋಗ ಮಾಡೋದು ತಪ್ಪಲ್ಲ, ಆದರೆ ನಮಗೆ ನಾವೇ ಲಿಮಿಟೇಷನ್ ಹಾಕಿಕೊಳ್ಳದೆ ಇರೋದು ಸ್ವಯಂಕೃತ ಅಪರಾಧ ಎನಿಸ್ಕೊಳ್ತಾ ಇದೆ. ವೀಕೆಂಡ್ ಇರೋದೇ ಎಂಜಾಯ್ ಮಾಡೋದಕ್ಕೆ ಅನ್ನೋದು ನಿಜವೇ, ಅದರಲ್ಲಿ ತಪ್ಪಿಲ್ಲ. ಆದರೆ ಅದರ ಮುಂದಿನ ಹಂತ ಟ್ರೈ ಮಾಡಿ ನೋಡೋಣವಾ, ಒಂದ್ಸಲಕ್ಕೆಲ್ಲ ಏನೂ ಆಗೋದಿಲ್ಲ ಅನ್ನೋ ಹಂತಕ್ಕೆ ಬರುತ್ತೆ. ನಂತರ ಸುಮಾರು ಟೈಮ್ ಆಯ್ತಲ್ಲ, ಇದೆಲ್ಲ ಕಾಮನ್, ತಂದು ಕೊಡ್ತಾ ಇದ್ನಲ್ಲ ಅವನು ಎಲ್ಲಿ ಹೋದ ಅನ್ನೋವರೆಗೆ ಹೋಗುತ್ತೆ. ಅದರ ನಂತರ ಏನಾಗುತ್ತೆ ಅನ್ನೋದನ್ನ ನೀವು ಟಿವಿಯಲ್ಲಿ ನೋಡ್ತಾ ಇರ್ತೀರ. ಇದರ ಮಧ್ಯೆ ಜನರ ಬಾಯಲ್ಲಿ ಬರೋ ವಿಚಾರ ಅಂದ್ರೆ ಕಾಲೇಜ್ ಸುತ್ತಮುತ್ತಲೇ ಈ ಡ್ರಗ್ಸ್ ವಹಿವಾಟು ಜಾಸ್ತಿ ಇದೆ ಅನ್ನೋದು. ಅಷ್ಟೇ ಅಲ್ಲದೆ ಇಂಥ ಪ್ರತಿಷ್ಠಿತ ಕಾಲೇಜ್ನಲ್ಲಿ ಇದು ಈಸಿಯಾಗಿ ಸಿಗುತ್ತೆ ಅಂತ ಅನ್ನೋವರೆಗೂ ಎಲ್ಲಾ ರೀತಿಯ ಮಾತುಗಳು ಜೀವಂತವಾಗಿದೆ. ಆದ್ರಿಂದ ಈ ಪ್ರಭಾವಿಗಳಿಂದ ಶುರುವಾಗಿ ಮಿಡಲ್ ಕ್ಲಾಸ್ ಲೋ ಕ್ಲಾಸ್ ಯುವಕರ ಮೇಲೂ ಪ್ರಭಾವ ಬೀರ್ತಾ ಇರೋ ಈ ಮಾದಕ ಲೋಕಕ್ಕೆ ಬೆಂಕಿ ಇಡೋ ಕೆಲಸ ಆಗಬೇಕು ಅನ್ನೋದನ್ನ ಎಲ್ಲರೂ ಒಪ್ಪಿಕೊಳ್ಳಲೇಬೇಕಾಗಿದೆ. ಈಗಲೇ ಕಡಿವಾಣ ಹಾಕಿದ್ರೆ ಕನಿಷ್ಠ ಪಕ್ಷ ಈ ನಾರ್ಕೋ ಡ್ರಗ್ಸ್ ಇವೆಲ್ಲ ತಪ್ಪು ಅಂತ ಒಪ್ಪಿಕೊಳ್ಳೋದಕ್ಕಾದ್ರೂ ಒಂದಷ್ಟು ಜನರು ಇರ್ತಾರೆ. ಕೈ ಮೀರಿ ಹೋಯ್ತು ಅಂದ್ರೆ ಅದನ್ನ ತಪ್ಪು ಅಂತ ಒಪ್ಪಿಕೊಳ್ಳೋದಕ್ಕೂ ಯಾರೂ ಇರೋದಿಲ್ಲ ಅನ್ನೋದು ವಾಸ್ತವ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.